ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಸೋನಿ ಮುಲೇವಾ. ಮತ್ತೆ ಬರ್ತಾ ಇದ್ದೀನಿ ವಧು ಮುಖಾಂತರ. ಮುಂಚೆ ನೀವು ನನ್ನನ್ನ ಮುದ್ದು ಮಣಿಗಳು ಸ್ಟಾರ್ ಸುವರ್ಣದಲ್ಲಿ ನೋಡಿರ್ತೀರಾ. ಆಮೇಲೆ ಮಹಾನಟಿ ಝೀ ಕನ್ನಡದಲ್ಲಿ ಅಲ್ಲಿ ನೋಡಿರ್ತೀರಾ. ಅಂಡ್ ಎಸ್, ಇವಾಗ ವಧು ಮುಖಾಂತರ ಮತ್ತೆ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ನೈಸ್ ಸೋನಿ. ನೀವೀಗ ಒಂಥರ ಕರ್ನಾಟಕದ ಮನೆ ಮಗಳಾಗಿ ಹೋಗ್ಬಿಟ್ಟಿದೀರಾ. ಸೊ ಮೊದ್ಲಿಗೆನೆ ನಿಮ್ಮ ಪರ್ಸನಲ್ ಲೈಫ್ ಇಂದಾನೆ ಶುರು ಮಾಡ್ಬಿಡ್ತೀನಿ ನಾನು. ಅಪ್ಪ ಅಮ್ಮ ಇವಾಗ ಇಲ್ಲೇ ಬ್ಯಾಂಗ್ಳೂರಲ್ಲಿ ಇದಾರ ಅಥವಾ? ಮೈಸೂರಲ್ಲಿ ಇದ್ದಾರೆ. ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತಾರೆ. ಹಾಫ್ ಆಫ್ ದಿ ಟೈಮ್ ರಾಜಸ್ಥಾನಲ್ಲಿ ಇರ್ತಾರೆ, ಹಾಫ್ ಆಫ್ ದಿ ಟೈಮ್ ಮೈಸೂರಲ್ಲಿ ಇರ್ತಾರೆ. ಬಟ್ ಬೇಸಿಕ್ಲಿ ಮೈಸೂರಿಂದಾನೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಮೈಸೂರೇ. ಅದೇ ಹಾಫ್ ಆಫ್ ದಿ ಟೈಮ್ ನಾವು ಅಲ್ಲಿ ಇರ್ತಾ ಇದ್ವಿ, ಇಲ್ಲಿ ಇರ್ತಾ ಇದ್ವಿ. ಈಗ ವರ್ಕ್ ಪರ್ಪಸ್ ಇಂದ ನಾನು ಬ್ಯಾಂಗ್ಳೂರಲ್ಲಿ ಇರೋದು. ಪೇರೆಂಟ್ಸ್ ಎಲ್ಲ ಮೈಸೂರಲ್ಲಿ ಇರ್ತಾರೆ. ನೈಸ್ ನೈಸ್. ಸೊ ಈ ಒಂದು ವಧು ಅನ್ನೋ ಏನು ಧಾರಾವಾಹಿ ಇದೆ, ಸೊ ಆ ಪ್ರಿಯಾಂಕಾನು ಪಾತ್ರ ಮಾಡ್ತಾ ಇದ್ರೆ, ಈ ಪಾತ್ರಕ್ಕೆ ನಿಮ್ಮ ಆಯ್ಕೆ ಹೇಗಾಯ್ತು? ಅಂಡ್ ಇದೊಂಥರ ಒಂಥರ ಫೈರ್ ಇದೆ, ಒಂಥರ ಏನೋ ಒಂಥರ. ಸೊ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ನೀವ್ ಹೇಳಿದ್ರಲ್ಲೇ ಇದೆ ಪ್ರಿಯಾಂಕಾ ಇಸ್ ಫೈರ್ ಅಂತ. ಸೊ ಪ್ರಿಯಾಂಕಾ ಇಸ್ ಅ ಬ್ರ್ಯಾಂಡ್ ಅನ್ನೋ ಟ್ಯಾಗ್ ಲೈನ್ ಕೊಡ್ತೀನಿ ಈ ಕ್ಯಾರೆಕ್ಟರ್ಗೆ. ಕ್ಯಾರೆಕ್ಟರ್ ಬಂದಿದ್ದು ನನಗೆ ಡೆಫಿನೆಟ್ಲಿ ದಿಲೀಪ್ ಸರ್ ಮತ್ತೆ ವಿದ್ಯಾ ಮ್ಯಾಮ್ ಮುಖಾಂತರ. ಅವ್ರು ನನಗೆ ಹಿಂಗೆ ಮಾಡ್ಬೋದಾ ಅಂದಾಗ ನಾನು ಒಂದು ಆಡಿಷನ್ ಕೊಟ್ಟಿದ್ದೆ. ಆಡಿಷನ್ ಕೊಡ್ಬೇಕಾದ್ರೆ ಲಿಟ್ರಲಿ ನೋ ಮೇಕಪ್. ನಾನು ಹೋದ ತಕ್ಷಣ ಹೆಂಗಿದ್ದೆ ಅದೇ ತರ, ಮನೆಯಿಂದ ಏನ್ ಲಿಪ್ ಬಾಮ್ ನಾರ್ಮಲ್ ಸ್ಕಿನ್ ಕೇರ್ ಮಾಡ್ಕೊಂಡು ಹೋಗಿದ್ದೆ ಅದೇ ಅದ್ರಲ್ಲಿ ಒಂದು ಬೇಸಿಕ್ ಬ್ಲಾಕ್ ಟಿ ಶರ್ಟ್ ಹಾಕೊಂಡಿದ್ದೆ. ಹೋದೆ, ಆಡಿಷನ್ ಕೊಟ್ಟೆ. ಆಯ್ಕೆ ಇನ್ನೂ ಬೇಕು ಅಂದ್ರೆ ಆಡಿಷನ್ ಕೊಟ್ಬಿಟ್ಟು ಬಂದೆ. ಆಗಲ್ಲ ಇದು ಅನ್ಕೊಂಡೆ. ಆಮೇಲೆ ಸಡನ್ ಆಗಿ ಐ ಗಾಟ್ ದ ಕಾಲ್, ಹಿಂಗ್ ಮಾಡ್ಬೋದಾ ಅಂತ. ಸೊ ಡೆಫಿನೆಟ್ಲಿ ನಂದೊಂದು ಥಾಟ್ ಇತ್ತು, ನಾನ್ ಮಾಡ್ಬೋದಾ ಈ ಕ್ಯಾರೆಕ್ಟರ್, ಆರ್ ನಾನ್ ಮಾಡ್ಬೇಕಾ ನೆಗೆಟಿವ್ ಲೀಡು, ವೈ ನಾಟ್ ಅ ಪಾಸಿಟಿವ್ ಲೀಡ್ ಅಂತ ನನ್ ಒಂದ್ ಸೆಕೆಂಡ್ ಥಾಟ್ ಇತ್ತು. ಬಟ್ ದ ವೇ ದಿಲೀಪ್ ಸರ್ ಅಂಡ್ ವಿದ್ಯಾ ಮ್ಯಾಮ್ ಹ್ಯಾಂಡಲ್ಡ್ ಅಂಡ್ ನನಗೆ ಒಂದು ಟ್ರಸ್ಟ್ ಮೂಡ್ಸಿದ್ರಲ್ಲ ಈ ಕ್ಯಾರೆಕ್ಟರ್ ಮೇಲೆ, ಇಲ್ಲ ನೀನ್ ಕಣ್ಣು ಮುಚ್ಕೊಂಡ್ ಬಾ, ಯು ವಿಲ್ ಡೂ ಇಟ್, ನಾವು ನಮ್ ಕಡೆಯಿಂದ ಎಷ್ಟಾಗತ್ತೆ ವಿಲ್ ಪುಷ್ ಯು, ಇನ್ ಮಿಕ್ಕಿದೆಲ್ಲ ನೀನ್ ಮಾಡ್ತೀಯಾ, ನೀನ್ ಯು ಜಸ್ಟ್ ಕಮ್ ಅಂಡ್ ಡೂ ಇಟ್ ಅಂತ. ಲೈಕ್ ಓಕೆ ಅಂತ ಕಣ್ಣು ಮುಚ್ಕೊಂಡು ಐ ಬ್ಲೈಂಡ್ಲಿ ಕೇಮ್ ಟು ದ ಸೆಟ್. ಆಡಿಷನ್ ಆದ್ಮೇಲೆ ಡೈರೆಕ್ಟ್ ಆಗಿ ನಾನು ಸೆಟ್ಟಿಗೆ ಬಂದಿದ್ದು. ಸೆಟ್ಟಿಗೆ ಬಂದು ಫಸ್ಟ್ ಶಾಟ್ ಆಯ್ತು. ದೆನ್ ಅವಾಗ ದಿಲೀಪ್ ಸರ್ ಮತ್ತೆ ವಿದ್ಯಾ ಮ್ಯಾಮ್ಗೆ ಒಂದ್ ಸ್ಯಾಟಿಸ್ಫೈ, ಡನ್, ಶಿಲ್ ಡೂ ಇಟ್ ಅಂತ. ಬಟ್ ಅವ್ಳು ಡೂ ಇಟ್ ಅನ್ನೋದಿದೆ. ಬಟ್ ನನಗೆ ಒಂದು ಬೇರೆ ರೆಸ್ಪಾನ್ಸಿಬಿಲಿಟಿ. ಐ ಫೀಲ್ ಗಾರ್ಜಿಯಸ್ ಆಗಿ ಕಾಣಿಸೋದು, ರಿಚ್ ಆಗಿ ಕಾಣಿಸೋದು, ಆ ಒಂದು ಆಟಿಟ್ಯೂಡ್ ಕ್ಯಾರಿ ಮಾಡೋದು, ಆ ಒಂದು ಸ್ವ್ಯಾಗ್ ಕ್ಯಾರಿ ಮಾಡೋದು, ಇಟ್ಸ್ ಡೆಫಿನೆಟ್ಲಿ ನಾಟ್ ಈಸಿ. ಬಿಕಾಸ್ ಇಷ್ಟು ದಿನದಿಂದ ನಾನು ಮಾಡ್ಕೊಂಡು ಬಂದು ನನ್ಗೆ ಇವಾಗ ಸುಸ್ತಾಗಕ್ಕೆ ಶುರು ಆಗ್ಬಿಡಿದೆ. ಆಮ್ ಲೈಕ್ ಡನ್, ನಾನು ಇನ್ನೂ ಎಷ್ಟು ರಿಚ್ ಆಗಿ ಕಾಣಿಸ್ಬೇಕು, ಇನ್ನೂ ಎಷ್ಟು ಗ್ಲಾಮರ್ ಆಗಿ ಕಾಣಿಸ್ಬೇಕು ಅಂತ. ಇಟ್ಸ್ ಡೆಫಿನೆಟ್ಲಿ ನಾಟ್ ಈಸಿ. I like the character, I respect the character, everything. But ಹಿಂಗೂ ಇರ್ತಾರ ಪ್ರಿಯಾಂಕಾ ತರ, ಸೋ ಸ್ಟ್ರಾಂಗ್, ಸೋ ಪವರ್ಫುಲ್, ಸೋ ಔಟ್ಸ್ಪೋಕನ್, ಸೋ ಕಾನ್ಫಿಡೆಂಟ್. ಅವಳು ಹೇಳೋ ಮಾತಿಗೆ ಇಟ್ಸ್ ಲೈಕ್, ನಾನು ಹೇಳಾದ್ಮೇಲೆ ಇಟ್ಸ್ ಡನ್. ಮುಂದೆ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ. ನಂಗೆ ಫಾರ್ ಎಕ್ಸಾಂಪಲ್ ನನ್ ಸಾರ್ಥಕಿಗೆ ಡೈವೋರ್ಸ್ ಬೇಕು ಅಂದ್ರೆ ನಂಗೆ ಡೈವೋರ್ಸ್ ಬೇಕು, ನೋ ಡೈವೋರ್ಸ್ ಬೇಕು, ಮಾತೇ ಬರಲ್ಲ ಅವನ್ ಬಾಯಿಂದ. ಶಿ ಸೋ ಪರ್ಫೆಕ್ಟ್. ಒಂದು ಪ್ರಾಬಬ್ಲಿ ಒಂದ್ ಎಲ್ಲಾ ಹುಡುಗರಿಗೂ ನನಗೆ ಹುಡುಗಿ ಬೇಕು ಮದ್ವೆಗೆ ಅಂದ್ರೆ ಪ್ರಿಯಾಂಕಾ ತರ ಇರ್ಬೇಕು. ಬಟ್ ಈ ಡೈವೋರ್ಸ್ ವಿಚಾರ ಮಾತ್ರ ತರಬಾರ್ದು. ಡೈವೋರ್ಸ್ ವಿಚಾರ ಇಲ್ಲದೆ ಪ್ರಿಯಾಂಕಾ ಇಸ್ ಡೆಫಿನೆಟ್ಲಿ ವೆರಿ 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 ಇಂಟೆನ್ಸ್ ಅಂಡ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಸೊ ಪ್ರಿಯಾಂಕಾ ಕ್ಯಾರೆಕ್ಟರ್ಗೆ ಪ್ರಿಪ್ರೇಷನ್ ಅಂತ ಬಂದ್ರೆ ಇಟ್ ವಾಸ್ ಬೋತ್ ದ ವೇಸ್. ಒಂದು ಒಳಗಡೆ ಆಕ್ಟಿಂಗ್ ಆಗ್ಲಿ, ಡೈಲಾಗ್ ಡೆಲಿವರಿ ಅದು ಬಂದ್ರೆ, ಇನ್ನೊಂದು ಔಟ್ಲುಕ್ ಪ್ರಿಪ್ರೇಷನ್. ಔಟ್ಲುಕ್ ವಾಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್ ನಮಗೆ. ಬಟ್ ವಿದ್ಯಾ ಮ್ಯಾಮ್ ಇನಿಷಿಯೇಟಿವ್ ತಗೊಂಡು, ಬೀಯಿಂಗ್ ಅ ಪ್ರೊಡ್ಯೂಸರ್, ನನ್ನ ಕಾಸ್ಟ್ಯೂಮ್ ರೆಫರೆನ್ಸಸ್ನ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಪೇಜಸ್ ಇಂದ ಡೌನ್ಲೋಡ್ ಮಾಡಿಕೊಂಡು, ಡಿಸೈನರ್ಗೆ ರೆಫರೆನ್ಸ್ ಕೊಟ್ಟು, ನನ್ನ ಮೆಜರ್ಮೆಂಟ್ಸ್ ತರಿಸಿ, ಸ್ಟಿಚ್ ಮಾಡಿಸಿ, ಮತ್ತೆ ಆಲ್ಟ್ರೇಷನ್ಸ್ ಮಾಡಿಸಿ, ಟ್ರಯಲ್ ಅಂಡ್ ಎರರ್ ಮತ್ತೆ ಕರ್ಸಿ, ಇಲ್ಲ ನೀನು ಮತ್ತೆ ಟ್ರೈ ಮಾಡು, ಮತ್ತೆ ಟ್ರೈ ಅಂಡ್ ಆಕ್ಸೆಸರೈಸ್ ಮಾಡಿ. ಶಿ ಲಿಟ್ರಲಿ ಟೋಲ್ಡ್ ಮೀ, ನಾನು ಪ್ರಿಯಾಂಕಾ ಕ್ಯಾರೆಕ್ಟರ್ ಹೆಂಗ್ ಡಿಸೈನ್, ಮೈ ಡ್ರೀಮ್ ಕ್ಯಾರೆಕ್ಟರ್. ಅವಳು ಏನಾರು ಹಾಕ್ತಾಳೆ, ಅವಳು ಎಲ್ಲ ಹಾಕ್ತಾಳೆ. ಅವಳು ಬರೀ ಸೂಟ್ ಹಾಕ್ತೀನಿ, ವೆಸ್ಟರ್ನ್ ಹಾಕ್ತೀನಿ, ನೋ, ಅವಳು ರೇಷ್ಮೆ ಸೀರೆ, ಲಂಗಾದ, ಶಿ ವೇರ್ಸ್ ಎವ್ರಿಥಿಂಗ್. ಒಂದು ಡ್ರೀಮ್ ಕ್ಯಾರೆಕ್ಟರ್ ಅಂದ್ರೆ ದಟ್ ಶುಡ್ ಬಿ ಪ್ರಿಯಾಂಕಾ. ಸೊ ಅವರು ನಿಂತು ಪ್ರತಿ ಒಂದು ಲುಕ್ನೂ ಶಿ ಆರ್ ಫಿಕ್ಸ್ಡ್ ಫಾರ್ ದಿಸ್ ಕ್ಯಾರೆಕ್ಟರ್. ಸೊ ಡೆಫಿನೆಟ್ಲಿ ಬಿಗ್ 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 ಥ್ಯಾಂಕ್ಸ್ ಟು ವಿದ್ಯಾ ಮ್ಯಾಮ್. ಅದಕ್ಕೆ ನಾನು ಸಣ್ಣ ಪುಟ್ಟ ಆಡ್ ಆನ್ ಮಾಡ್ತಾ ಇರ್ತೀನಿ. ಎಲ್ ಬಿ ಟ್ರೈಂಗ್, ಹೊಸದಾಗಿ ಏನು ಆಡ್ ಮಾಡ್ಬೋದು, ಇದನ್ನ ಹೆಂಗ್ ಸ್ಟೈಲ್ ಮಾಡ್ಬೋದು,
ವಿದ್ಯಾ ಮ್ಯಾಮ್ ಇದಕ್ಕೆ ಐಲ್ ಬಿ ಒಂದ್ ಮಿರ್ಚಿ ಮಸಾಲ ಐಲ್ ಬಿ ಪುಟ್ಟಿಂಗ್. ಅದ್ರ ಜೊತೆಗೆ ಬಂದ್ರೆ ಪ್ರಿಪ್ರೇಷನ್ ಅಂತ ಬಂದ್ರೆ ಡೆಫಿನೆಟ್ಲಿ ನಾನು ನೆನ್ಸ್ಕೋಬೇಕಾಗಿರೋದು ಒಬ್ರನ್ನ, ಹೀ ಇಸ್ ಮೈ ಗುರು, ಮಂಡ್ಯ ರಮೇಶ್ ಸರ್. ನಾನು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಈ ಕ್ಯಾರೆಕ್ಟರ್ಗೆ ಪ್ರಿಪೇರ್ ಆಗಕ್ಕೆ. ಬಿಕಾಸ್ ದಿಸ್ ಕ್ಯಾರೆಕ್ಟರ್ ಇಸ್ ಫಿಲ್ಡ್ ನವರಸದಿಂದ ತುಳುಕ್ತಾ ಇದೆ. ಪ್ರಿಯಾಂಕಾ ಕಿರುಚ್ತಾಳೆ, ನಗ್ತಾಳೆ, ನಾಚ್ಕೋತಾಳೆ, ಪ್ರೀತಿ ತೋರಿಸ್ತಾಳೆ, ಮುದ್ದಾಗಿ ಶಿ ಡಸ್ ಎವ್ರಿಥಿಂಗ್. ನಾವ್ ಇಡೀ ನವರಸ ಪ್ರಿಯಾಂಕಾ ಕ್ಯಾರೆಕ್ಟರ್ ಅಲ್ಲಿ ಇದೆ. ಸೊ ನನಗೆ ಥಿಯೇಟರ್ ಬಹಳ ಬಹಳ ಹೆಲ್ಪ್ ಆಯ್ತು. ಮಂಡ್ಯ ರಮೇಶ್ ಸರ್ ನಾನೇ ಫೋನ್ ಮಾಡ್ಬಿಟ್ಟು ಸರ್ ಪ್ರೋಮೋ ಬಂದಿದೆ, ಬಿಕಾಸ್ ಅವರು ಬಿಸಿ ಇರ್ತಾರೆ ಶೂಟಿಂಗ್ ಅಲ್ಲೆಲ್ಲ, ನೋಡಿದ್ರ ಅಥವಾ ಕೇಳಕ್ ಫೋನ್ ಮಾಡ್ದ, ಹಲೋ ಅಂತಾನು ಹೇಳಿಲ್ಲ, ಎದ್ದ ತಕ್ಷಣ ಸಕ್ಕದಾಗಿ ಕಾಣ್ತಿದ್ಯಾ, ಮೇಕಪ್ ಸೂಪರ್, ಕಾಸ್ಟ್ಯೂಮ್ ಸೂಪರ್, ಸ್ಕಿನ್ ನೋಡ್ಕೋ, ಹೆಲ್ತ್ ನೋಡ್ಕೋ, ಡೈಲಾಗ್ ಸಕ್ಕದಾಗಿ ಹೇಳು, ಇನ್ನೂ ಪವರ್ಫುಲ್ ಆಗಿ ಹೇಳು ಅಂತ ಅವರೇ ಲೈಕ್ ಟೈಮ್ ಮಾಡ್ಕೊಂಡು ಪ್ರೋಮೋನು ನೋಡ್ಬಿಟ್ರಾ ಸರ್ ಅಂತ. ಇಲ್ಲ ನೀನ್ ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ, ಲೆಟ್ ಇಟ್ ಗೋ ಅಂತ. ಸೊ ಪ್ರಾಬಬ್ಲಿ ನನ್ನ ಥಿಯೇಟರ್ ಕ್ಲಾಸಸ್, ಮಂಡ್ಯ ರಮೇಶ್ ಸರ್ ಪಾಠಗಳು ನನಗೆ ತುಂಬಾನೇ ಹೆಲ್ಪ್ ಆಗಿದೆ ಪ್ರಿಪ್ರೇಷನ್ಗೆ. ಅದು ಥಿಯೇಟರ್ ವೈಸ್ ಇತ್ತು. ಅದನ್ನ ಕ್ಯಾಮ್ರಾಗೆ ಮಾಡಿಫೈ ಮಾಡಕ್ ಹೆಲ್ಪ್ ಮಾಡಿದ್ದು ಡೆಫಿನೆಟ್ಲಿ ದಿಲೀಪ್ ಸರ್ ಅಂಡ್ ಆ ಡೈರೆಕ್ಟರ್ ಸುಭಾಷ್ ಸರ್. ಹಿಂಗ್ ಮಾಡು, ಹಂಗ್ ಮಾಡು. ಆರ್ ದಿಲೀಪ್ ಸರ್ ಹಿಟ್ಲರ್ ಕಲ್ಯಾಣದಲ್ಲಿ ಕೇಳ್ಬೇಕಾ, ಐ ವಾಸ್ ಅ ಸ್ಟೈಲ್ ಐಕಾನ್ ಆ ಒಂದು ಸೀರಿಯಲ್ ಅಲ್ಲಿ. ಹಿಂಗ್ ಕ್ಯಾರಿ ಮಾಡು, ಹಿಂಗ್ ವಾಕ್ ಮಾಡು. ನಾನು ಏನೋ ಒಂದು ಡೈಲಾಗ್ ಹೇಳ್ಬೇಕಿರತ್ತೆ, ನಾನು ಹೇಳ್ತೀನಿ ನಾರ್ಮಲ್ ಆಗಿ, ನೋ ಕಟ್ 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 ಅಂತ, ನೋ ಇದನ್ನ ಪ್ರಿಯಾಂಕಾ ಸ್ಟೈಲ್ ಅಲ್ಲಿ ಹೇಳಿ ಅಂತ. ಹಿಲ್ ಟೇಕ್ ಒನ್ ಮೋರ್ ಅಷ್ಟು ಒನ್ ಮೋರ್ ತಗೊಂಡು ದೇ ಹವ್ ಮೇಡ್ ಇಟ್ ಒನ್ ಡ್ರೀಮ್ ಕ್ಯಾರೆಕ್ಟರ್ನ ನಿಜವಾಗ್ಲೂ ತಂದು ನಿಲ್ಸಿದ್ದಾರೆ ನನ್ ಮುಂದೆ. ಸೂಪರ್. ಆಕ್ಚುಲಿ ಈ ತರದೊಂದು ಪಾತ್ರ ಸಿಗದೇನೆ ತುಂಬಾ ಅಪರೂಪ. ಸೊ ನಿಮ್ಗೆ ಆ ಅಪರ್ಚುನಿಟಿ ಸಿಕ್ಕಿದೆ, ಇಂಥ ಲೆಜೆಂಡ್ಸ್ ಗಳ ಜೊತೆ ಮಾಡೋ ಅವಕಾಶ. ಸೊ ಪರಂ ಸರ್ ಏನಾದ್ರು ಭೇಟಿಯಾಗಿದ್ರ, ಅವ್ರ ಜೊತೆಗೆ ವರ್ಕ್ ಮಾಡೋ ಚಾನ್ಸ್ ಏನಾದ್ರು ಸಿಗ್ತಾ ನಿಮ್ಗೆ? ಎಸ್ ನನ್ನ ಫಸ್ಟ್ ಪ್ರೋಮೋ ಶೂಟ್ ಮಾಡಿದ್ದು ಪರಂ ಸರ್ ಬಂದು ನೋಡಿದ ತಕ್ಷಣ ನಾನು 6 inches ಹೀಲ್ಸ್ ಹಾಕ್ತೀನಿ, ಸೊ ಆಗತ್ತಾ, ನಡಿಯಕ್ಕಾಗತ್ತಾ? ಐ ವಾಸ್ ವೆರಿ ಸ್ವೀಟ್ ಫಸ್ಟ್ ಆಫ್ ಆಲ್ ಅದನ್ನ ಕೇಳಕ್ಕೆ. ಐ ಮೀನ್ ಹೂ ಇಸ್ ಹೀ? ನನ್ನನ್ನು ಬಂದ್ಬಿಟ್ಟು ನಾನು ಹಿಂಗ್ ನಡ್ಕೊಂಡು ಬಂದಾಗ, ಐ ಯು ಕಂಫರ್ಟಬಲ್, ಐ ಯು ಫೈನ್ ಅನ್ಕೊಂಡೆ. ಲೈಕ್ ಗಾಡ್, ಈಸ್ ಅ ವೆರಿ ಸ್ವೀಟ್ ಪರ್ಸನ್ ಬಿಕಾಸ್ ಐ ಹರ್ಡ್ ಅಬೌಟ್ ಹಿಮ್, ಸಚ್ ಅ ಗ್ರೇಟ್ ರೈಟರ್, ಸಚ್ ಅ ಗ್ರೇಟ್ ಪರ್ಸನ್. ಸೊ ಪ್ರೋಮೋ ಶೂಟ್ ಮಾಡಿದ್ವಿ. ಈಸ್ ವೆರಿ ಪರ್ಟಿಕ್ಯುಲರ್. ಅವ್ರಿಗೆ ಏನ್ ಬೇಕು ಹಿಲ್ ಟೆಲ್ ಯು, ನನಗೆ ಇದು ಬೇಕು ಈ ಶಾರ್ಟ್ ಅಲ್ಲಿ ಅಂಡ್ ಐ ವಿಲ್ ಡೂ ದಟ್. ಓಕೆ ಬರ್ಲಿಲ್ವಾ, ಕಾಮ್ಲಿ ಹೇಳ್ತಾರೆ, ಇಟ್ಸ್ ಓಕೆ ಒನ್ ಮೋರ್. ಸೊ ಪ್ರೋಮೋ ಒಂದು ಶೂಟ್ ಮಾಡಿದ್ದೀನಿ ಪರಂ ಸರ್ ಜೊತೆ. ಅದು ಬಿಟ್ರೆ ಪರಂ ಸರ್ ಏನ್ ಬರೀತಾರೆ ಅದು ನಾನು ಹೇಳೋದು ಡೈಲಾಗ್ ಮುಖಾಂತರ. ಅಮೇಝಿಂಗ್, ಇಟ್ಸ್ ಲೈಕ್ ಸೋ ಪವರ್ಫುಲ್. ಅಂದ್ರೆ ಅವ್ರು ಬರೆಯೋ ಡೈಲಾಗ್ಸ್ ಅಲ್ಲಿ ಚೇಂಜಸ್ ಇಲ್ಲ, ಅದೇ ಡೈಲಾಗ್ಸ್ ಹೆಂಗ್ ಬರ್ದಿರ್ತಾರೆ, ಐ ಟೆಲ್ ಇಟ್ ದಟ್ ವೇ. ಒಂದ್ ಸ್ವಲ್ಪ ಎಮೋಷನ್ಸ್ ಎಲ್ಲ ಆಡ್ ಮಾಡಿ, ಲೈಕ್ ಏನ್ ಡೈಲಾಗ್ ಬರೆದಿದ್ದಾರೆ, ಯಾರ ಮಾತು ಕೇಳಲ್ವಲ್ಲ ಪ್ರಿಯಾಂಕಾ. ಇಟ್ಸ್ ಲೈಕ್ ಯಾರು ಏನಾರು ಮಾಡ್ಕೊಳ್ಳಿ, ಐ ಆಮ್ ಅನ್ಸ್ಟಾಪಬಲ್ ಅನ್ನೋ ತರ. ಅನ್ಸ್ಟಾಪಬಲ್ ಅನ್ನೋದು ಎವ್ರಿ ಡೈಲಾಗ್ ಅಲ್ಲಿ ಎದ್ದಕ್ ಕಾಣಿಸುತ್ತೆ. ಪರಂ ಸರ್ ಹ್ಯಾವ್ ಡಿಸೈನ್ ದ ಕ್ಯಾರೆಕ್ಟರ್ ಪ್ರಿಯಾಂಕಾ ಸೋ ವೆಲ್. ಅಷ್ಟು ಚೆನ್ನಾಗಿ ಪ್ರಿಯಾಂಕಾನ ಬರ್ದಿದ್ದಾರೆ ಸರ್. ನೀವು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಸಣ್ಣ ಪ್ರಯತ್ನ ನಂದು. ಇಷ್ಟೆಲ್ಲ ನೋಡಿದ್ರೆ ಎಲ್ರು ಕಾಂಟ್ರಿಬ್ಯೂಷನ್, ಅದ್ರ ಮುಂದೆ ಐಮ್ ಲೈಕ್ ಐಮ್ ಡೂಯಿಂಗ್ ನಥಿಂಗ್ ಅನ್ಸ್ಬಿಡುತ್ತೆ. ಎಲ್ಲರೂ ಏನಂತಾರೆ, ಒಂದು ಮದ್ವೆಗೋ ಫಂಕ್ಷನ್ಗೋ ಮತ್ತೊಂದ್ಕೋ ಇಟ್ಕೊಂಡು ಶುಭ ಸಮಾರಂಭಗಳಿಗೆ ಪ್ರಿಯಾಂಕಾ ಮಾತ್ರ ಡಿವೋರ್ಸ್ ತಗೊಳಕ್ಕೆ ತುಂಬಾ ಏನಂತಾರೆ ಸಕ್ಕದಾಗಿ ರೆಡಿ ಆಗ್ತಾ ಇರ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಪ್ರಿಯಾಂಕಾ ಎಲ್ಲದಕ್ಕೂ ರೆಡಿ ಆಗ್ತಾಳೆ, ಡಿವೋರ್ಸಿಗೆ ಅಂತಾನೆ ಅಲ್ಲ. ಬಟ್ ಅವಳನ್ನ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಪ್ರಿಯಾಂಕಾ ನೆಕ್ಸ್ಟ್ ಮೂವ್ ಏನಿರುತ್ತೆ ಅನ್ನೋದು ಹೇಳಕ್ಕಾಗಲ್ಲ. ಸಾರ್ಥಕ್ ಸಿಂಪಲ್ ಆಗಿ ಬಂದು ಕೇಳ್ತಾನೆ, ನಮ್ಮ ಫಸ್ಟ್ ಇಯರ್ ಆನಿವರ್ಸರಿ ನಿನಗೇನ್ ಗಿಫ್ಟ್ ಬೇಕು? ಡೈವೋರ್ಸ್ ಬೇಕು ಅಂತಾಳೆ. ಸೊ ಯಾರು ರೆಡಿ ಆಗ್ತಾರೆ ಡೈವೋರ್ಸಿಗೆ? ಐ ಮೀನ್ ಇನ್ಸೇನ್, ಯೋಚನೆನೂ ಮಾಡಿರಲ್ಲ ಡೈವೋರ್ಸ್ಗೆ ಯಾರು ರೆಡಿ ಆಗ್ತಾರೆ? ಬಟ್ ಪ್ರಿಯಾಂಕಾ ಡಸ್. ಸೊ ನೀವೇನ್ ಯೋಚನೆ ಮಾಡಿರಲ್ಲ, ಅದಕ್ಕೂ ಮೀರಿ ಪ್ರಿಯಾಂಕಾ ಮಾಡ್ತಾಳೆ. ಅವಳಿಗೆ ಒಂದು ಎಲ್ಲಾ ಸೆಲೆಬ್ರೇಷನ್, ಅವಳಿಗೆ ಒಂದು ಊಟ ಮಾಡೋದು ಒಂದು ಸೆಲೆಬ್ರೇಷನ್, ಮಲ್ಕೋಬೇಕಾದ್ರೂ ಅವಳು ರೆಡಿ ಆಗ್ಬಿಟ್ಟೆ ಮಲ್ಕೊಳ್ಳೋದು. ಪಾರ್ಲರ್ಗೆ ಹೋಗಿ ಬರ್ತಾಳೆ, ಹೋಗಿ ಬಂದ ತಕ್ಷಣ, ಹೋಗ್ಲಿಲ್ಲ ಅಂದ್ರೂ ಅಷ್ಟೇ, ಮನೇಲಿದ್ರೆ ಸುಮ್ನೆ ಕನ್ನಡಿ ಮುಂದೆ ಹೋಗ್ಬಿಟ್ಟು ಅವಳುಗಳು ಮಾತಾಡ್ಕೋತಾಳೆ. ಬಿಕಾಸ್ ಶಿ ನೋಸ್ ಶಿ ಇಸ್ ದ ಬೆಸ್ಟ್. ಅವಳನ್ನ ಮೀರಿ ದಸ್ ನೋ ಒನ್. ನನ್ನ ಮೀರಿ ನನ್ನ ಇಮೇಜ್, ಮಿರರ್ ಅಲ್ಲಿ ಕಾಣಿಸೋ ಇಮೇಜು ನನಗಿಂತ ಸುಂದರವಾಗಿಲ್ಲ. ಅದು ನನ್ನ ಇಮೇಜ್ ಆಗಿದ್ರು ಐ ಆಮ್ ದ ಮೋಸ್ಟ್ ಬ್ಯೂಟಿಫುಲ್, ಐ ಆಮ್ ದ ಮೋಸ್ಟ್
ಅನ್ಬೀಟಬಲ್ ಅಂತಾರಲ್ಲ ಆ ತರ ಕ್ಯಾರೆಕ್ಟರ್ ಅದು. ವಾವ್ ವಾವ್ ನೈಸ್ ಆಕ್ಚುಲಿ ಆದಷ್ಟು ಬೇಗ ತೆರೆ ಮೇಲೆ ನೋಡಕ್ ಯಾ ನೀವ್ ಹೇಳ್ತಾ ಇದ್ದೇನೆ ಅದೊಂಥರ ವೈಬ್ ಇದೆ. ಯಾ ಅಂಡ್ ತುಂಬಾ ಜನ ಲೆಜೆಂಡ್ಸ್ ಇದಾರೆ ಅಂದ್ರೆ ಇನ್ ದ ಸೆನ್ಸ್ ಪಾತ್ರಗಳಾಗಿ ವಿನಯ್ ಪ್ರಸಾದ್ ಮ್ಯಾಮ್ ಇದ್ದಾರೆ. ಈ ಕಡೆ ಬಂದ್ರೆ ಐ ಥಿಂಕ್ ಈ ಕಡೆ ಪಾತ್ರಗಳ ಜೊತೆ ನಿಮ್ಗೆ ನೋ 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 ಆಗಿಲ್ಲ. ಸೊ ನಿಮ್ಮ ಈಗ ಆಸ್ ಎ ಹೀರೋ ಮನೇಲಿ ಯಾರೆಲ್ಲ ಇದ್ದಾರೆ, ಸೊ ವಿನಯ ಪ್ರಸಾದ್ ಜೊತೆ ಮ್ಯಾಮ್ ಜೊತೆಗೆ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೀರೋ ಜೊತೆ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇಟ್ ಇಸ್ ವೆರಿ ಫನ್. ನಾನು ಹೆಂಗ್ ಹೇಳಿ ಅಂದ್ರೆ ಶೂಟಿಂಗ್ ಬರೋದೇ ಒಂದು ನಮಗೆ ಟ್ರಿಪ್ಪಿಗೆ ಬಂದಂಗೆ. ಓ ವಧುನಾ, ಓಕೆ ಫೈನ್, ಆರಾಮಾಗಿ ಬರ್ತೀವಿ. ಅದು ಫ್ಯಾಮಿಲಿ ಸೀಕ್ವೆನ್ಸ್ ಅಥವಾ ಆಲ್ ಆರ್ಟಿಸ್ಟ್ ಸೀನ್ಸ್ ಅಂತ ಇದ್ಬಿಟ್ರೆ ವಿ ಹ್ಯಾವ್ ಸೋ ಮಚ್ ಆಫ್ ಫನ್. ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ನಾವು ಇಷ್ಟು ಬೇಗ ಒಬ್ರನ್ನೊಬ್ರು ಇಷ್ಟು ಅರ್ಥ ಮಾಡ್ಕೊಳ್ತೀವಿ. ವಿಲ್ ಹ್ಯಾವ್ ಸಚ್ ಅ ನೈಸ್ ಟೆಂಪೋ ಅಂತ. ನಾವು ಕೂತಿದ್ರು ರೂಮಲ್ಲಿ ವಿ ಡಿಸ್ಕಸ್ ಅಬೌಟ್ ದ ಸೀನ್ಸ್. ನೆಕ್ಸ್ಟ್ ಸೀನಲ್ಲಿ ಹೆಂಗಿದೆ, ನಂದು ನಿಂದು ಸೀನ್ ಇದೆಲ್ಲ ನೋಡು, ಹೆಂಗ್ ಮಾಡ್ತೀನಿ ನಿನಗೆ, ನಾನ್ ಹೆಂಗ್ ಮಾಡ್ತೀನಿ, ನಾನು ಆ ಡೈಲಾಗ್ನ ಹಿಂಗ್ ಹೇಳ್ತೀನಿ ಅಂತ ರೂಮಲ್ಲಿ ಕೂತಿದ್ರು ಬ್ರೇಕ್ ಇದ್ದಾಗ್ಲೂ ನಾವು ಸೀನ್ಸ್ ಬಗ್ಗೆ ಮಾತಾಡ್ತೀವಿ. ಟಚ್ ವುಡ್ ತುಂಬಾ ಒಳ್ಳೆ ಟೆಂಪೋ ಇದೆ. ಅಂಡ್ ಮೋರ್ ಓವರ್ ಐ ಆಮ್ ವೆರಿ 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 ಲಕ್ಕಿ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಅಲ್ಲಿ ಸೀರಿಯಲ್ ಅಲ್ಲಿ ಐ ಆಮ್ ಆಕ್ಟಿಂಗ್. ಅಂಡ್ ವಿನಯ ಮ್ಯಾಮ್ ಜೊತೆ ಸೀನ್ಸ್ ನಂದು ಮೇಜರ್ ಆಗಿದೆ. ತುಂಬಾ ಸೀನ್ಸ್ ನಂದು ವಿನಯ ಮ್ಯಾಮ್ ಜೊತೆನೆ ಆಗಿರೋದು. ಎಷ್ಟು ಸ್ವೀಟ್ ಅಂದ್ರೆ ಆನ್ ಅಂಡ್ ಆಫ್ ಕ್ಯಾಮ್ರಾ. ನಾನು ಪ್ರತಿ ಸತಿ ನನ್ನ ಕಾಸ್ಟ್ಯೂಮ್ಸ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ವೆಲ್ ಡಿಸೈನ್ಡ್ ಆಗಿದೆ. ಪ್ರತಿ ಸತಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ರೆಡಿ ಮಾಡಿ ಬಂದ ತಕ್ಷಣ ವಾವ್ ಸೋ ಲವ್ಲಿ, ವಾವ್ ಸೋ ಲವ್ಲಿ ಅಂತಾರೆ. ಅವ್ರು ಹೇಳಲಿಲ್ಲ ಅಂದ್ರೆ ಅವ್ರೇನೋ ಸೀನಲ್ಲಿ ಇದ್ರು ನಾನು ಫಸ್ಟ್ ರೆಡಿ ಆಗ್ಬಿಟ್ಟು ಬಂದ ತಕ್ಷಣ ಅವ್ರ ಮುಂದೆ ನಿಂತ್ಕೊಡ್ತೀನಿ. ಮ್ಯಾಮ್ ಹೌಸ್ ಇಟ್ ಮ್ಯಾಮ್ ಅಂದ್ಬಿಟ್ಟು ನಾನೇ ಕೇಳ್ಬಿಡ್ತೀನಿ. ಅಷ್ಟು ಒಳ್ಳೆ ಟೆಂಪೋ ಇದೆ. ಅಂಡ್ ಮೋರ್ ಓವರ್ ಅತ್ತೆಗೆ ನಾನು ಒಳ್ಳೆ ಸೊಸೆನೆ. ವಿನಯ ಮ್ಯಾಮ್ ನನ್ನ ಅತ್ತೆ ಪಾತ್ರ ಮಾಡಿ ಅವ್ರಿಗೆ ನಾನು ಒಳ್ಳೆ ಸೊಸೆನೆ. ಸೊ ಅವ್ರ ಮುಂದೆ ನಾನು ಚೆನ್ನಾಗೇ ಮಾತಾಡ್ತೀನಿ. ಅವ್ರ ಹಿಂದೆ ನಾನೊಂದು ಎಕ್ಸ್ಪ್ರೆಷನ್ ಕೊಡೋದು, ಓ ಮಾಡ್ತೀನಿ ಇರು ಅಂತ ಕನ್ನಿಂಗ್ ಎಕ್ಸ್ಪ್ರೆಷನ್ ಹಿಂದೆ ಕೊಡೋದು. ಸೊ ಮುಗ್ದಾದ್ಮೇಲೆ ಸೀನ್ ಕಟ್ ಅಂದ ತಕ್ಷಣ ನನ್ನನ್ನು ಮ್ಯಾಮ್ ಕರೆದ್ಬಿಟ್ಟು ಹಿಂದೆ ಏನು ಎಕ್ಸ್ಪ್ರೆಷನ್ ಕೊಟ್ಟೆ ನನಗೆ ಮತ್ತೆ ತೋರಿಸು ಅಂತಾರೆ. ಶಿ ಸೋ ಸ್ವೀಟ್. ಅಂದ್ರೆ ಅವ್ರ ಲರ್ನಿಂಗ್ ಸ್ಪೇಸ್ ಇದೆ. ನಾವು ಎಕ್ಸ್ಚೇಂಜ್ ಮಾಡ್ಕೋತೀವಿ ಮೊಮೆಂಟ್ಸ್ನಾಗ್ಲಿ ಎಕ್ಸ್ಪೀರಿಯನ್ಸ್ ಆಗಲಿ. ಸೊ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂಡ್ ರಿಯಲಿ ಲಕ್ಕಿ. ಸೂಪರ್. ಸೊ ಫೈನಲಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರಿಯಾಂಕಾ ಆರಾ ಹೆಂಗಿರಲಿದೆ? ಪ್ರಿಯಾಂಕಾ ಇಸ್ ಅ ಬ್ರ್ಯಾಂಡ್ ಅಂಡ್ ವಿಲ್ ಬಿ ಅ ಬ್ರ್ಯಾಂಡ್. ನಂದು ಒಂದು ಮತ್ತೊಂದು ಸಣ್ಣ ಪ್ರಯತ್ನ ವಧು. ಅದನ್ನ ನೋಡಿ ಹರಸಿ ಹಾರೈಸಿ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇಲ್ಲಿ ತನಕ ಬಂದಿದ್ದೀನಿ. ಇನ್ನೂ ಮುಂದೆ ಕರ್ಕೊಂಡು ಹೋಗಿ. ಅಂಡ್ ಎಲ್ಲರನ್ನು ನಮ್ಮ ಟೀಮ್ ಅವರೆಲ್ಲ ತುಂಬಾ ಎಫರ್ಟ್ಸ್ ಹಾಕಿದೀವಿ. ನಾವು ಇಟ್ಸ್ ಆಲ್ ಯೋರ್ಸ್. ನೀವು ಅದನ್ನ ಹೆಂಗ್ ಎಕ್ಸೆಪ್ಟ್ ಮಾಡ್ಕೋತೀರಾ, ನಾವು ಅದಕ್ಕೂ ಮೀರಿ ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಇನ್ನೂ ಚೆನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.